ಕಲ್ಲಮಾಳಿಗೆ ಮುಂಡಿತ್ತಾಯ ದೈವನಾಥ ದೈವಸ್ಥಾನದ ನೇಮೋತ್ಸವ ಸ್ಥಗಿತವಾಗಿದೆ. ಗ್ರಾಮಸ್ಥರು ಮನೆತನಗಳ ನಡುವಿನ ತಿಕ್ಕಾಟಕ್ಕೆ ನೇಮೋತ್ಸವ ಸ್ಥಗಿತ ಆಗಿದೆ. ಎರಡೂ ಕಡೆಗಳಲ್ಲಿ ರಾಜಕೀಯ ಪ್ರಭಾವದಿಂದ ಆಚರಣೆಗೆ ಅಡ್ಡಿಪಡಿಸಲಾಗಿದೆ. ಗ್ರಾಮಸ್ಥರು ಸರ್ಕಾರ ನೇಮಿಸಿದ ವ್ಯವಸ್ಥಾಪನಾ ಸಮಿತಿಯಿಂದ ಆಯೋಜನೆ ಮಾಡಲಾಗಿದೆ. ವಾರ್ಷಿಕ ನೇಮೋತ್ಸವ ಆಯೋಜನೆ ಮಾಡಿದ್ದು ವ್ಯವಸ್ಥಾಪನಾ ಸಮಿತಿ. ಇನ್ನೇನು ನೇಮೋತ್ಸವ ಆರಂಭವಾಗಬೇಕು ಅನ್ನೋಷ್ಟರಲ್ಲೇ ಸಂಘರ್ಷ ಶುರುವಾಗಿದೆ. ನೇಮ ನಡೆಯಬೇಕಾಗಿದ್ದ ಜಾಗದಲ್ಲಿ ಎರಡು ಬಣಗಳ ನಡುವೆ ತೀವ್ರ ವಾಗ್ವಾದ ನಡೀತಾ ಇದೆ. ದೈವದ ಗುತ್ತಿನ ಮನೆಯವರಿಂದ ದೈವ ನೇಮಕ್ಕೆ ಅಡ್ಡಿಯಾಗಿದೆ ಅನ್ನುವಂಥ ಆರೋಪ ಇದೆ. ಪೊಲೀಸರು ಹಾಗೆ ಅಧಿಕಾರಿಗಳ ಮಧ್ಯಸ್ಥಿಕೆಯಲ್ಲಿ ಈಗ ಅಧಿಕಾರಿಗಳು ಅದನ್ನು ತಡೆ ಹಿಡಿದಿದ್ದಾರೆ. ಸಂಘರ್ಷಕ್ಕೆ ಕಾರಣ ಆಗಿದೆ. ನೋಡಿ, ಅಲ್ಲಿ ಎರಡು ಒಂದು ಕುಟುಂಬಗಳಿದ್ದಾವೆ ಮತ್ತು ಪ್ರಭಾವಿಗಳ ಒತ್ತಡದಿಂದಾಗಿ ಈ ರೀತಿ ಮಾಡಿದ್ದಾರೆ ಅಂತೇಳಿ ಗ್ರಾಮಸ್ಥರು ಜೊತೆಗೆ ಸರ್ಕಾರ ನೇಮಿಸಿದಂಥ ವ್ಯವಸ್ಥಾಪನಾ ಸಮಿತಿ ಏನಿದೆ, ಎರಡೂ ಈ ವಾರ್ಷಿಕೋತ್ಸವ ಅಂತ ಏನಿದೆ ಆಚರಣೆದು. ಆದರೆ ಅವರು ನಾವು ಆಯೋಜನೆ ಮಾಡ್ತೀವಿ, ನಮ್ಮ ನೇತೃತ್ವದಲ್ಲಿ ಎಲ್ಲ ನಡೀಲಿ ಅಂತೇಳಿ ಇವರು ಅಧಿಕಾರಿಗಳು ಇಲ್ಲ, ಈ ರೀತಿ ಸಮಿತಿ ಇದೆ, ಇದರ ಮೂಲಕವೇ ಸಂಪ್ರದಾಯಬದ್ಧವಾಗಿ ನಡೆಯುತ್ತೆ ಅಂತೇಳಿ ಅವರು. ಇವರಿಬ್ಬರ ನಡುವಿನ ತಿಕ್ಕಾಟಕ್ಕೆ ಈಗ ಭಕ್ತಾದಿಗಳಿಗೆ ಬಹಳ ನಿರಾಸೆ ಆಗಿದೆ. ಗ್ರಾಮಸ್ಥರು ಮತ್ತು ಮನೆತನಗಳ ನಡುವಿನ ಒಂದು ತಿಕ್ಕಾಟ ಇದೆ. ಅಂದರೆ ಒಂದು ರೀತಿ ಪ್ರತಿಷ್ಠೆಯ ಕಾಳಗಕ್ಕೆ ಕಾರಣ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಕಲ್ಲಮಾಳಿಗೆ ಮುಂಡಿತ್ತಾಯ ವೈದ್ಯನಾಥ ದೇವಸ್ಥಾನ ನೇಮೋತ್ಸವ ಬಹಳ ವೈಭವದಿಂದ ನಡೀಬೇಕಾಗಿತ್ತು. ಆದರೆ ಈಗ ಆರಂಭದಲ್ಲೇ ಸಂಘರ್ಷ ಎದುರಾಗಿದೆ. ಅಂದರೆ ಸರ್ಕಾರ ಅಧಿಕಾರಿಗಳು ನೇಮಿಸಿರುವಂಥ ಸಮಿತಿ, ಈ ಕೆಲ ಮನೆತನಗಳ ಒಂದು ಸಮಿತಿ ಏನಿದ್ದಾವೆ, ಈ ನಡುವೆ ತಿಕ್ಕಾಟಕ್ಕೆ ಭಕ್ತಾದಿಗಳ ಒಂದು ಬೇಸರಕ್ಕೆ ಕಾರಣ ಆಗ್ತಿದೆಯಾ ಅನ್ನೋದು. ಹಾಗಾದರೆ ಬಗೆಹರಿಯುತ್ತಾ ಇಲ್ವಾ ಇದು? ನಿಜಕ್ಕೂ ಕೂಡ ಪ್ರಭು, ಯಾಕಂದ್ರೆ ಒಂದು ಪ್ರಸಿದ್ಧ ದೈವಸ್ಥಾನ ಅದು ಕೂಡ ಕರಾವಳಿ ಭಾಗದಲ್ಲಿ ದೈವಾರಾಧನೆಗೆ ಸಾಕಷ್ಟು ಒಂದು ಮಹತ್ವ ಇರುವಂತದ್ದು. ಇಲ್ಲಿ ನೇಮ ನಡವಳಿಗಳನ್ನ ವರ್ಷ ಬಹಳ ಶ್ರದ್ಧಾಭಕ್ತಿಯಿಂದ ಜನ ಆಚರಿಸ್ಕೊಂಡು ಹೋಗ್ತಾರೆ. ಆದ್ರೆ ಇದಕ್ಕೆ ಒಂದು ತಡೆಯುವಂತ ಅಂದ್ರೆ ಒಂದು ನೇಮೋತ್ಸವ ನಿಲ್ಲುವಂತಹ ಒಂದು ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಅಲ್ಲಿ ದೈವ ನರ್ತಕರು ಬಣ್ಣ ಹಚ್ಚಿ ನಿಂತಿದ್ರು. ಬಣ್ಣ ಹಚ್ಚಿ ಇನ್ನೇನು ದೈವಾರಾಧನೆ ಆರಂಭವಾಗಬೇಕಾಗಿತ್ತು, ನೇಮೋತ್ಸವ ಆರಂಭವಾಗಬೇಕಿತ್ತು ಅಂತ ಹೇಳುವಂತ ಸಂದರ್ಭದಲ್ಲಿ ಅದು ನಿಂತಿರುವಂತದ್ದು. ಒಂದು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅಂದ್ರೆ ಪ್ರಮುಖವಾಗಿ ವ್ಯವಸ್ಥಾಪನಾ ಸಮಿತಿ ನಡುವೆ ಇರುವಂತಹ ಒಂದು ತಿಕ್ಕಾಟದಿಂದ ನಮ್ಮ ಸುಪರ್ದಿಯಲ್ಲಾಗಬೇಕು ಅನ್ನುವಂತಹ ಒಂದು ಪ್ರತಿಷ್ಠೆಯಿಂದಾಗಿ ಈಗ ನೇಮೋತ್ಸವಕ್ಕೆ ತೊಡಕಾಗಿರುವಂತದ್ದು. ಹಾಗಾಗಿ ಈಗ ಇದು ಕೋರ್ಟ್ ಮೆಟ್ಟಿಲು ಹತ್ತುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತು ಇನ್ನೊಂದು ಕಡೆಯವರು ಕೂಡ ತಮ್ಮ ವರ್ಷನನ್ನ ಹೇಳೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಇವರ ನಡುವಿನ ಜಗಳದಿಂದಾಗಿ, ವೈಯಕ್ತಿಕ ಪ್ರತಿಷ್ಠೆಯಿಂದಾಗಿ ಒಂದು ದೈವಾರಾಧನೆಯ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಅಪಚಾರವಾಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಭಾವನೆಗೆ ಬಹಳಷ್ಟು ನೋವನ್ನ ತಂದಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.